ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಕಾನೂನು ಕಂಟಕ ಎದುರಾಗುತ್ತಾ? ನೋಡಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿ ಜೊತೆಗೆ ಓಡಾಡಿದ್ರು ದರ್ಶನ್. ಕೊಲೆ ಕೇಸ್ನ ಸಾಕ್ಷಿ ಜೊತೆಗೆ ದರ್ಶನ್ ಬಿಂದಾಸ್ ಆಗಿ ಓಡಾಟ ಮಾಡಿದ್ದು ಅವರಿಗೀಗ ಕಾನೂನಿನ ಕಂಟಕ ಎದುರಾಗುತ್ತಾ? ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ನೀಡಿದೆ. ಸಾಕ್ಷ್ಯನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಷರತ್ತನ್ನ ವಿಧಿಸಲಾಗಿದೆ. ಆದ್ರೂ ಕೂಡ ನಟ ಚಿಕ್ಕಣ್ಣ ಜೊತೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಮೊನ್ನೆ ಕಾಣಿಸಿಕೊಂಡಿದ್ದು ಈಗ ಭಾರಿ ಚರ್ಚೆ ಕಾರಣ ಆಗಿದೆ. ಮತ್ತೆ ಅವರಿಗೆ ಕಾನೂನಿನ ಕಂಟಕ ಏನಾದ್ರೂ ಎದುರಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಕೋರ್ಟ್ ಷರತ್ತು ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಸಾಕ್ಷಿ ಜೊತೆಯಲ್ಲಿ ಬಿಂದಾಸ್ ಆಗಿ ಓಡಾಟ ಮಾಡಿರೋದು ಈಗ ದರ್ಶನ್ಗೆ ಮುಂದೆ ಇದು ಸಂಕಷ್ಟ ಎದುರಾಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಇದು ಪ್ರಸ್ತಾಪ ಆಗಬಹುದು. ನೋಡಿ, ಸಾಕ್ಷಿ ಮೇಲೆ ಪ್ರಭಾವವನ್ನ ದರ್ಶನ್ ಬೀರಿದ್ದಾರೆ ಅನ್ನುವ ಸೂಕ್ಷ್ಮ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಕೋರ್ಟ್ಗೆ ವಿಡಿಯೋ ಸಮೇತ ದೂರನ್ನ ನೀಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕಂತೂ ನೋಡಿ, ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೋತಾ ಇದ್ದಾರೆ ದರ್ಶನ್. ಮೊನ್ನೆ ಕೋರ್ಟ್ಗೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅದಾದ ನಂತರ ತಮ್ಮ ಆಪ್ತನ ಸಿನಿಮಾ ನೋಡೋದಕ್ಕೆ ಜೊತೆಗೆ ಹೋಗಿದ್ರು. ಬೆನ್ನು ನೋವು ಅಂತ ಹೇಳಿದ್ರು, ಕೋರ್ಟ್ ಹೋಗೋದಕ್ಕಾಗಲ್ಲ ಅಂತ ಹೇಳಿ. ಆದ್ರೆ ಬೆನ್ನು ನೋವು ಇದ್ರೂ ಕೂಡ ಅವರು ಸಿನಿಮಾಗೆ ಹೋಗಿದ್ದು, ಇದು ಕೂಡ ಒಂದು ವಿಚಾರ. ಆದ್ರೆ ಸಾಕ್ಷಿ ಜೊತೆಯಲ್ಲಿ, ಈ ಪ್ರಕರಣದ ಸಾಕ್ಷಿ ಜೊತೆಯಲ್ಲೇ ದರ್ಶನ್ ಓಡಾಟ ಮಾಡಿದ್ದು, ಅಂದ್ರೆ ಜೊತೆಗೆ ಹೋಗಿದ್ದು, ಸಾಕ್ಷಿ ಮೇಲೆ ಪರಿಣಾಮ ಬೀರಬಾರದು ಅನ್ನುವ ಷರತ್ತನ್ನ ವಿಧಿಸಿ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಅದರ ಹೊರತಾಗಿಯೂ ಕೂಡ ಅವರು ಸಾಕ್ಷಿ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದು ಈಗ ಮುಂದಿನ ದಿನಗಳಲ್ಲಿ ಇದು ಕಾನೂನಿನ ಕಂಟಕ ಎದುರಾಗಬಹುದು. ರೈಟ್, ಈ ವಿಚಾರ ದರ್ಶನ್ಗೆ ಕಾನೂನು ಕಂಟಕವಾಗಿ ಪರಿವರ್ತಿತವಾಗುವ ಸಾಧ್ಯತೆ ಇದೆ. ಏನೆಲ್ಲ ಆಗಬಹುದು, ಡೀಟೇಲ್ಸ್ ಇಲ್ಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ, ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಕಾನೂನು ಕಂಟಕ ಎದುರಾಗುತ್ತಾ? ನೋಡಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿ ಜೊತೆಗೆ ಓಡಾಡಿದ್ರು ದರ್ಶನ್. ಕೊಲೆ ಕೇಸ್ನ ಸಾಕ್ಷಿ ಜೊತೆಗೆ ದರ್ಶನ್ ಬಿಂದಾಸ್ ಆಗಿ ಓಡಾಟ ಮಾಡಿದ್ದು ಅವರಿಗೀಗ ಕಾನೂನಿನ ಕಂಟಕ ಎದುರಾಗುತ್ತಾ? ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ನೀಡಿದೆ. ಸಾಕ್ಷ್ಯನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಷರತ್ತನ್ನ ವಿಧಿಸಲಾಗಿದೆ. ಆದ್ರೂ ಕೂಡ ನಟ ಚಿಕ್ಕಣ್ಣ ಜೊತೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಮೊನ್ನೆ ಕಾಣಿಸಿಕೊಂಡಿದ್ದು ಈಗ ಭಾರಿ ಚರ್ಚೆ ಕಾರಣ ಆಗಿದೆ. ಮತ್ತೆ ಅವರಿಗೆ ಕಾನೂನಿನ ಕಂಟಕ ಏನಾದ್ರೂ ಎದುರಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಕೋರ್ಟ್ ಷರತ್ತು ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಸಾಕ್ಷಿ ಜೊತೆಯಲ್ಲಿ ಬಿಂದಾಸ್ ಆಗಿ ಓಡಾಟ ಮಾಡಿರೋದು ಈಗ ದರ್ಶನ್ಗೆ ಮುಂದೆ ಇದು ಸಂಕಷ್ಟ ಎದುರಾಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಇದು ಪ್ರಸ್ತಾಪ ಆಗಬಹುದು. ನೋಡಿ, ಸಾಕ್ಷಿ ಮೇಲೆ ಪ್ರಭಾವವನ್ನ ದರ್ಶನ್ ಬೀರಿದ್ದಾರೆ ಅನ್ನುವ ಸೂಕ್ಷ್ಮ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಕೋರ್ಟ್ಗೆ ವಿಡಿಯೋ ಸಮೇತ ದೂರನ್ನ ನೀಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕಂತೂ ನೋಡಿ, ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೋತಾ ಇದ್ದಾರೆ ದರ್ಶನ್. ಮೊನ್ನೆ ಕೋರ್ಟ್ಗೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅದಾದ ನಂತರ ತಮ್ಮ ಆಪ್ತನ ಸಿನಿಮಾ ನೋಡೋದಕ್ಕೆ ಜೊತೆಗೆ ಹೋಗಿದ್ರು. ಬೆನ್ನು ನೋವು ಅಂತ ಹೇಳಿದ್ರು, ಕೋರ್ಟ್ ಹೋಗೋದಕ್ಕಾಗಲ್ಲ ಅಂತ ಹೇಳಿ.
ಆದ್ರೆ ಬೆನ್ನೋವಿದ್ರೂ ಕೂಡ ಅವರು ಸಿನಿಮಾಗೆ ಹೋಗಿದ್ದು ಇದು ಕೂಡ ಒಂದು ವಿಚಾರ. ಆದ್ರೆ ಸಾಕ್ಷಿ ಜೊತೆಯಲ್ಲಿ, ಈ ಪ್ರಕರಣದ ಸಾಕ್ಷಿ ಜೊತೆಯಲ್ಲೇ ದರ್ಶನ್ ಓಡಾಟ ಮಾಡಿದ್ದು, ಅಂದ್ರೆ ಜೊತೆಗೆ ಹೋಗಿದ್ದು, ಸಾಕ್ಷಿ ಮೇಲೆ ಪರಿಣಾಮ ಬೀರಬಾರದು ಅನ್ನುವ ಷರತ್ತನ್ನ ವಿಧಿಸಿ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಅದರ ಹೊರತಾಗಿಯೂ ಕೂಡ ಅವರು ಸಾಕ್ಷಿ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದು ಈಗ ಮುಂದಿನ ದಿನಗಳಲ್ಲಿ ಇದು ಕಾನೂನಿನ ಕಂಟಕ ಎದುರಾಗಬಹುದು. ರೈಟ್, ಈ ವಿಚಾರ ದರ್ಶನ್ಗೆ ಕಾನೂನು ಕಂಟಕವಾಗಿ ಪರಿವರ್ತಿತವಾಗುವ ಸಾಧ್ಯತೆ ಇದೆ. ಏನೆಲ್ಲ ಆಗಬಹುದು, ಡೀಟೇಲ್ಸ್ ಇಲ್ಲಿದೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ, ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಕಾನೂನು ಕಂಟಕ ಎದುರಾಗುತ್ತಾ? ನೋಡಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿ ಜೊತೆಗೆ ಓಡಾಡಿದ್ರು ದರ್ಶನ್. ಕೊಲೆ ಕೇಸ್ನ ಸಾಕ್ಷಿ ಜೊತೆಗೆ ದರ್ಶನ್ ಬಿಂದಾಸ್ ಆಗಿ ಓಡಾಟ ಮಾಡಿದ್ದು ಅವರಿಗೀಗ ಕಾನೂನಿನ ಕಂಟಕ ಎದುರಾಗುತ್ತಾ? ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ನೀಡಿದೆ. ಸಾಕ್ಷ್ಯ ನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಷರತ್ತನ್ನ ವಿಧಿಸಲಾಗಿದೆ. ಆದ್ರೂ ಕೂಡ ನಟ ಚಿಕ್ಕಣ್ಣ ಜೊತೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಮೊನ್ನೆ ಕಾಣಿಸಿಕೊಂಡಿದ್ದು ಈಗ ಭಾರಿ ಚರ್ಚೆ ಕಾರಣ ಆಗಿದೆ. ಮತ್ತೆ ಅವರಿಗೆ ಕಾನೂನಿನ ಕಂಟಕ ಏನಾದ್ರೂ ಎದುರಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಕೋರ್ಟ್ ಷರತ್ತು ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಸಾಕ್ಷಿ ಜೊತೆಯಲ್ಲಿ ಬಿಂದಾಸ್ ಆಗಿ ಓಡಾಟ ಮಾಡಿರೋದು ಈಗ ದರ್ಶನ್ಗೆ ಮುಂದೆ ಇದು ಸಂಕಷ್ಟ ಎದುರಾಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಇದು ಪ್ರಸ್ತಾಪ ಆಗಬಹುದು. ನೋಡಿ, ಸಾಕ್ಷಿ ಮೇಲೆ ಪ್ರಭಾವವನ್ನ ದರ್ಶನ್ ಬೀರಿದ್ದಾರೆ ಅನ್ನುವ ಸೂಕ್ಷ್ಮ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಕೋರ್ಟ್ಗೆ ವಿಡಿಯೋ ಸಮೇತ ದೂರನ್ನ ನೀಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕಂತೂ ನೋಡಿ, ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೋತಾ ಇದ್ದಾರೆ ದರ್ಶನ್. ಮೊನ್ನೆ ಕೋರ್ಟ್ಗೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅದಾದ ನಂತರ ತಮ್ಮ ಆಪ್ತನ ಸಿನಿಮಾ ನೋಡೋದಕ್ಕೆ ಜೊತೆಗೆ ಹೋಗಿದ್ರು. ಬೆನ್ನು ನೋವು ಅಂತ ಹೇಳಿದ್ರು, ಕೋರ್ಟ್ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ. ಆದ್ರೆ ಬೆನ್ನೋವಿದ್ರೂ ಕೂಡ ಅವರು ಸಿನಿಮಾಗೆ ಹೋಗಿದ್ದು ಇದು ಕೂಡ ಒಂದು ವಿಚಾರ. ಆದ್ರೆ ಸಾಕ್ಷಿ ಜೊತೆಯಲ್ಲಿ, ಈ ಪ್ರಕರಣದ ಸಾಕ್ಷಿ ಜೊತೆಯಲ್ಲೇ ದರ್ಶನ್ ಓಡಾಟ ಮಾಡಿದ್ದು, ಅಂದ್ರೆ ಜೊತೆಗೆ ಹೋಗಿದ್ದು, ಸಾಕ್ಷಿ ಮೇಲೆ ಪರಿಣಾಮ ಬೀರಬಾರದು ಅನ್ನುವ ಷರತ್ತನ್ನ ವಿಧಿಸಿ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಅದರ ಹೊರತಾಗಿಯೂ ಕೂಡ ಅವರು ಸಾಕ್ಷಿ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದು ಈಗ ಮುಂದಿನ ದಿನಗಳಲ್ಲಿ ಇದು ಕಾನೂನಿನ ಕಂಟಕ ಎದುರಾಗಬಹುದು. ರೈಟ್, ಈ ವಿಚಾರ ದರ್ಶನ್ಗೆ ಕಾನೂನು ಕಂಟಕವಾಗಿ ಪರಿವರ್ತಿತವಾಗುವ ಸಾಧ್ಯತೆ ಇದೆ. ಏನೆಲ್ಲ ಆಗಬಹುದು, ಡೀಟೇಲ್ಸ್ ಇಲ್ಲಿದೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು.
ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ, ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.